Hi everyone, welcome back to Divya Creations. ನಾನಿವತ್ತು ಒಂದು ಸೆಮಿ ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. 1 ಅವರಲ್ಲಿ ತುಂಬ ಅರ್ಜೆಂಟ್ ಇರುತ್ತೆ ಯಾವುದೋ ಒಂದು ಸ್ಯಾರಿ, ಅಂಥ ಒಂದು ಸ್ಯಾರಿಗೆ ಹಾಕುವಂಥ ಒಂದು ಡಿಸೈನ್ ಇದು. ತುಂಬ ಕ್ವಿಕ್ಕಾಗಿ ಹಾಕುವಂಥ ಒಂದು ಡಿಸೈನು. ಫಸ್ಟಿಗೆ ನಾನಿಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ ದಾರಾನ. ನೋಡಿ ಈ ಥರ ಗಂಟು ಹಾಕ್ಕೊಳ್ಳೋಣ. ಯಾವುದಾದ್ರೂ ಒಂದು ಕಡೆ, ಸೊ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಕಡೆ ಒಂದು ಕಡೆ ಈ ಥರ ಗಂಟು ಹಾಕ್ಕೊಳ್ಳಿ. ಈ ಥರ ಆದಮೇಲೆ ಈ ಡಿಸೈನ್ನ ವರ್ಕ್ ಮಾಡೋದಕ್ಕೆ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಇವೆಲ್ಲ ಇಲ್ಲಿ ನಾನು ನೀಡಲ್ನ ಹಾಕ್ತೀನಿ. ನೀಡಲ್ನ ಹಾಕಿ ದಾರನ ತೊಗೊಂಬರ್ತೀನಿ ಅದೇ ಒಂದು ಗ್ಯಾಪ್ ಒಳಗಡೆ. ಸೊ ನೋಡಿ ಈ ಥರ. ಇವಾಗ ಸೂಜಿ ಮೇಲೆ ದಾರನ ತೊಗೊಂಡು ಈ ಒಂದು ರಿಂಗ್ ಒಳಗಡೆ ಹಾಕಿ ವಾಪಸ್ಸು ದಾರನ ತೊಗೊಂಬರ್ತೀನಿ. ಇವಾಗ ನಾನಿಲ್ಲಿ ಒಂದು ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಎಕ್ಸ್ಟ್ರಾ ದಾರ ಇದೆಯಲ್ಲ ಅದನ್ನು ಹಾಗೆ ಇಟ್ಕೊಂಡಿರಬೇಕು. ಒಂದು ಹಾಫ್ ಡಬಲ್ ಕ್ರೋಶ ಆಯಿತು. ಸ್ವಲ್ಪ ಈ ಕಡೆ ಮೂವ್ ಮಾಡ್ಕೊಳ್ಳೋಣ. ಈ ಥರ ಒಂದು ಹಾಫ್ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರನ ತೊಗೊಂಡು ಇದೇ ಒಂದು ಗ್ಯಾಪಿಗೆ ಇನ್ನು ಒಂದು ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ನೋಡಿ ಈ ಥರ. ಇವಾಗ ನಾನು ದಾರನ ಉದ್ದ ಎಳ್ಕೊಳ್ತೀನಿ. ಉದ್ದ ಎಳ್ಕೊಂಡು 3 ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ ಇವಾಗ 3 ಬೀಡನ್ನ ಒಟ್ಟಿಗೆ ದಾರನ ಸ್ವಲ್ಪ ಉದ್ದ ಎಳ್ಕೊಂಡ್ರೆ ಒಟ್ಟಿಗೆ 3 ಬೀಡನ್ನೂ ಆ್ಯಡ್ ಮಾಡ್ಕೋಬೋದು. ನೋಡಿ ಈ ಥರ ಆ್ಯಡ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ದಾರನ ತೊಗೊಂಡು ಇದೇ ಒಂದು ರಿಂಗ್ ಒಳಗಡೆ ಹಾಕಿ ದಾರನ ವಾಪಸ್ ತೊಗೊಂಬರೋಣ. ಈ 3 ದಾರನೂ ಒಟ್ಟಿಗೆ ರಿಲೀಸ್ ಮಾಡೋಣ. ಇವಾಗ ನಿಧಾನಕ್ಕೆ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಮಾಡಿ ದಾರ ಕಟ್ಟಾಗ್ಬಿಡತ್ತೆ. ನೋಡಿ ಈ ಥರ ಆದಮೇಲೆ ಈ ಕ್ರೋಶ ಮೇಲಿರೋ ದಾರನ ಸ್ವಲ್ಪ ಈ ಥರ ಅಂದ್ಕೊಂಡ್ರೆ ಟೈಟ್ ಆಗುತ್ತೆ. ನಮಗೆ ವಿ ಶೇಪಲ್ಲಿ ಬರಬೇಕು ಸ್ಟಿಚ್ಚು. ಮತ್ತೆ ಸೂಜಿ ಮೇಲೆ ದಾರನ ತೊಗೊಂಡು ಇದೇ ಒಂದು ರಿಂಗ್ ಒಳಗಡೆ ಹಾಕಿ ವಾಪಸ್ಸು ದಾರನ ತೊಗೊಂಬಂದು ಒಂದು ಹಾಫ್ ಡಬಲ್ ಕ್ರೋಶ. ಸೊ ಇದೇ ಥರ ಇನ್ನು ಒಂದು ಟೋಟಲಿ ನಾವಿಲ್ಲಿ 3 ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೊ ನೋಡಿ 3 ಹಾಫ್ ಡಬಲ್ ಕ್ರೋಶ ಆಯಿತು. ಮತ್ತು ನಾನಿಲ್ಲಿ 3 ಬೀಡನ್ನ ಆ್ಯಡ್ ಮಾಡ್ತೀನಿ. ಎಳೆ ದಾರ ಕೂಡ ತೊಗೋಬೋದು, ಸ್ವಲ್ಪ ತಿನ್ನಾಗಿ ಬರುತ್ತೆ ಡಿಸೈನು. ನೀವು ಕ್ವಿಕ್ಕಾಗಿ ಹಾಕಬೇಕು ಅಂತಂದರೆ 8 ಎಳೆ ದಾರ ತೊಗೊಂಡ್ರೆ ಬೆಟರು, ಬೇಗ ಆಗುತ್ತೆ. ನೋಡಿ ನೆಕ್ಸ್ಟು ಸೂಜಿ ಮೇಲೆ ದಾರನ ತೊಗೊಂಡು ಇದೇ ರಿಂಗ್ ಒಳಗಡೆ ಹಾಕಿ ಒಂದು ಹಾಫ್ ಡಬಲ್ ಕ್ರೋಶ. ನೋಡಿ ಈ ಥರ ನಿಧಾನಕ್ಕೆ ಹಾಕ್ಕೊಳ್ಳೋಣ. ಅರ್ಜೆಂಟ್ ಮಾಡೋದು ಬೇಡ. ಸ್ಟಾರ್ಟಿಂಗ್ ಹಾಕಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಆಗ್ತಾ ಆಗ್ತಾ ಒಂದೆರಡು ಈ ಥರ ಒಂದು ಮಾಡಿಟ್ಕೊಂಬಿಟ್ರೆ 2 ಡಿಸೈನು ತುಂಬ ಈಸಿ ಅನಿಸುತ್ತೆ. ಆಮೇಲೆ ಕ್ವಿಕ್ಕಾಗಿ ಆಗಿಬಿಡತ್ತೆ. ನೋಡಿ ಈ ಥರ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಬೀಡ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಎಂಗೇಜ್ಮೆಂಟ್ ಸ್ಯಾರಿಗೆ, ಸಿಂಪಲ್ ಒಂದು ಫಂಕ್ಷನ್ಗಳಿಗೆ ಗ್ರ್ಯಾಂಡಾಗಿ ಬೇಕು ಅಂತಂದರೆ ಈ ಥರ ಡಿಸೈನ್ನ ಚೂಸ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ನೀಡಲ್ನ ಹಾಕೋಣ. ಹಾಕ್ಬಿಟ್ಟು ವಾಪಸ್ ದಾರನ ತೊಗೊಂಬಂದು ನೋಡಿ 2 ದಾರ ಇದೆ ಅಲ್ಲ, ಫಸ್ಟ್ ದಾರನ ಸೆಕೆಂಡ್ ದಾರದೊಳಗಡೆ ಪಾಸ್ ಮಾಡಬೇಕು. ಸೊ ನೋಡಿ ಈ ಥರ ಒಂದು ಸ್ಪ್ಲಿಟ್ ನಾಟ್ನ ಹಾಕ್ಕೊಂಡ್ರೆ ಆಯಿತು. ನೆಕ್ಸ್ಟು ಒಂದು ಚೈನು. ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಕಟ್ ಮಾಡಿಬಿಡೋಣ. ಈ ಥರ ಒಂದು ನಾಟ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ ಬರುತ್ತೆ. ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಡಿಸೈನ್ ಹಾಕೋದಕ್ಕೆ. ಇದು ನೋಡಿ ಇದಕ್ಕೆ ನಾನು ಈ ಬೀಡ್ಸ್ ಹಾಕಿಲ್ಲ. ಹೇಗೆ ಕಾಣಿಸುತ್ತೆ ಬೀಡ್ಸ್ ಹಾಕಿಲ್ಲ ಅಂತಂದರೆ ಹೇಗೆ ಕಾಣಿಸುತ್ತೆ ನೋಡಿ, ಪೀಕೋ ಹಾಕಿದ್ದೀನಿ. ಸೊ ಪ್ರಾಪರಾಗಿ ಹಾಕಿಲ್ಲ ಅಂತಂದರೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಒಂದು ಹಾಫ್ ಡಬಲ್ ಕ್ರೋಶ ಸೇರಿಕೊಂಡಿದೆ, ಸ್ವಲ್ಪ ಟರ್ನ್ ಆಗಿದೆ ಡಿಸೈನು. ಸೊ ನೋಡಿ ಈ ಥರ ಆಗಿದೆ. ನೀವು ಹಾಕಬೇಕಾದ್ರೆ 3 ಹಾಫ್ ಡಬಲ್ ಕ್ರೋಶ ಹಾಕ್ಕೊಂಡ್ರೆ ಸಾಕು. ಸೊ ನೋಡಿ ಈ ಥರ ಆಗುತ್ತೆ. ಒಂದು ಎಕ್ಸ್ಟ್ರಾ ಸೇರಿಕೊಂಡ್ರೂ ಡಿಸೈನ್ ಹಾಳಾಗುತ್ತೆ. ಇದನ್ನು ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ಒಂದು ಪೀಸಲ್ಲಿ ಈ ಥರ ವರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಇದನ್ನು ಖಾಲಿ ಬಿಟ್ಟಿದ್ದೀನಿ, ಈ 3 ವರ್ಕ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೋಡಿ ಇದನ್ನು ಖಾಲಿ ಬಿಟ್ಟಿದ್ದೀನಿ, ಈ 3 ವರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಸೊ ಇದನ್ನು ಸ್ಯಾರಿಗೆ ಹೇಗೆ ಜಾಯಿನ್ ಮಾಡೋದು ಅಂತ ನೋಡೋಣ. ಎಲ್ಲ ಥರನೂ ತೋರಿಸಿದ್ದೀನಿ. ಸೊ ಸ್ಯಾರಿಗೆ ಜಾಯಿನ್ ಮಾಡೋದನ್ನ ನೋಡೋಣ. ನೋಡಿ ಈಗಿರತ್ತಲ್ಲ ಇದನ್ನು ಗಮ್ಮಕ್ಕೆ ಅಂಟಿಸ್ಕೊಳ್ಳೋಣ. ಸೊ
ಇದನ್ನು ತೋರಿಸ್ತೀನಿ. ಸೊ ನೋಡಿ ಈಗಿದೆ ಅಲ್ಲ ಇದು ಹೆಡ್ಜು. ನೋಡಿ ನಾನಿಲ್ಲಿ ನಾರ್ಮಲ್ ನೀಡಲ್ನ ತೊಗೊಂಡಿದ್ದೀನಿ, 2 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ನ ತೊಗೊಂಡಿದ್ದೀನಿ, ಕಾಟನ್ ಥ್ರೆಡ್. ಇಲ್ಲಿ ಫಸ್ಟಿಗೆ ನಾನಿಲ್ಲಿ ನಾರ್ಮಲ್ ನೀಡಲ್ನ ತೊಗೊಂಡಿದ್ದೀನಿ, ಇದಕ್ಕೆ ಸೇಮ್ ಕಲರ್ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಆದಮೇಲೆ ಒಂದು ನಾಟು ಸೆಂಟರ್ಗೆ ಬರೋ ಥರ ಈ ಥರ ಸೂಜಿ ಮೇಲೆ ದಾರನ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ಳೋಣ. ಸೊ ನಾಟು ಸೆಂಟರ್ಗೆ ಬರುತ್ತೆ. ನೀವು ಸ್ಯಾರಿಗೆ ಹಾಕಬೇಕಾದ್ರೆ 4 ಎಳೆ ದಾರನ ತೊಗೊಳ್ಳಿ, ನಾನಿಲ್ಲಿ 2 ಎಳೆ ದಾರನ ತೊಗೊಂಡಿದ್ದೀನಿ. ಸ್ಯಾರಿಗೆ ಹಾಕ್ಬೇಕಾದ್ರೆ ಟೈಟಾಗಿರಬೇಕಲ್ಲ, ಸೊ 4 ಎಳೆ ದಾರನ ತೊಗೊಂಡಿದ್ದೀನಿ. ನೋಡಿ ಈ ಥರ ಆದಮೇಲೆ ನಾನಿಲ್ಲಿ 2 ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೀವಿಲ್ಲಿ ಯಾವ ಥರ ಬೀಡ್ ಬೇಕಾದ್ರೂ ತೊಗೋಬೋದು. ನಾನು ಸೇಮ್ ಬೀಡನ್ನೇ ತೊಗೊಂಡಿದ್ದೀನಿ, ಡಿಸೈನ್ಗೆ ಹಾಕಿದ್ದೀನಲ್ಲ ಸೇಮ್ ಬೀಡನ್ನೇ ತೊಗೊಂಡಿದ್ದೀನಿ. ನೆಕ್ಸ್ಟು ಈ ಎಡ್ಜ್ ಇದೆಲ್ಲ, ಇಲ್ಲಿ ನಾವು ಖಾಲಿ ಬಿಟ್ಟಿದ್ದೀವಲ್ಲ, ಬ್ಯಾಕ್ ಸೈಡಿಂದ ನೀಡಲ್ನ ಹಾಕೋಣ. ಡಿಸೈನ್ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕಿ ವಾಪಸ್ಸು ಇದೇ ಒಂದು ಬೀಡ್ ಒಳಗಡೆ ಹೋಗೋಣ. ಸೂಜಿನ ಬೀಡ್ ಒಳಗಡೆ ತಗೊಳ್ಳೋಣ, ಮತ್ತು ಸೂಜಿನ ಸಾರಿಗೆ ಹಾಕೋಣ. ಫ್ರಂಟಿಂದ ಸಾರಿಗೆ ಬ್ಯಾಕ್ ಸೈಡ್ಗೆ ಹಾಕೋಣ. ಮತ್ತು ಇದೇನಿದೆ ಇಲ್ಲಿ ಸುತ್ತಕೊಳ್ಳೋಣ, 1-2 ಸಲ ಸುತ್ತಕೊಳ್ಳೋಣ. ಈ ಥರ ಸುತ್ತಕೊಂಡು ಮತ್ತೆ ಇಲ್ಲಿಂದ ನೀಡಲ್ನ ಹಾಕಿ ಬ್ಯಾಕ್ ಸೈಡ್ಗೆ ವಾಪಸ್ ತಗೊಳ್ಳೋಣ. ತಗೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡು ಒಂದು ನಾಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ. ನೋಡಿ ಇವಾಗ ಇದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದೇನಿದೆ ಎಕ್ಸ್ಟ್ರಾ ಥ್ರೆಡ್ಡು ಅದನ್ನು ಕಟ್ ಮಾಡ್ಕೊಬೇಕು. ಸೊ ನೋಡಿ ಈ ಥರ ಎಷ್ಟು ಮುದ್ದಾಗಿದೆ ನೋಡಿ ಡಿಸೈನು. ಸೊ ನೆಕ್ಸ್ಟ್ ಇದನ್ನು ಫುಲ್ಲು ಎಲ್ಲ ಆ್ಯಡ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತೇಳಿ. ನೋಡಿ ಫೈನಲ್ ಲುಕ್ಕು ಹೀಗಿದೆ. ನಿಮಗೆ ಇದು ದೂರ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹತ್ರ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಇಲ್ಲಿ ನಾನು ಎಕ್ಸ್ಟ್ರಾ ಒಂದು ಡಿಸೈನು ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂತೇಳಿ ಮಿರರ್ ಹಾಕಿದ್ದೀನಿ. ಮಿರರ್ಗೆ ಸುತ್ತ ಬಾಲ್ ಚೈನ್ ಹಾಕಿದ್ದೀನಿ. ನೀವು ಇಲ್ಲಿ ಟ್ಯಾಸಲ್ಸ್ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಟ್ಯಾಸಲ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.